ದೊಡ್ಡಬಳ್ಳಾಪುರದಲ್ಲಿ ನೇಕಾರರ ಪ್ರತಿಭಟನಾ ಕಾವು. ಸೂರತ್ ಸೀರೆಗಳಿಂದ ದೊಡ್ಡಬಳ್ಳಾಪುರದ ನೇಯ್ಗೆ ಸೀರೆಗಳಿಗೆ ಸಮಸ್ಯೆ. ವಿವಿಧ ನೇಕಾರ ಸಂಘಟನೆಗಳಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ದೊಡ್ಡಬಳ್ಳಾಪುರ ಸೀರೆ ಮಾರುಕಟ್ಟೆಗೆ ಸೂರತ್ನಲ್ಲಿ ಆಧುನಿಕ ಮಗ್ಗಗಳಿಂದ ತಯಾರಿಸಿದ ಸೀರೆಗಳು ಲಗ್ಗೆ ಇಟ್ಟಿದ್ದು, ಇದರಿಂದ ನೇಯ್ಗೆ ಉದ್ಯಮಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಿದ್ದು, ಇದಕ್ಕೆ ಕಡಿವಾಣ ಹಾಕುವಂತೆ ಹಾಗೂ ನೇಕಾರರ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ವಿವಿಧ ನೇಕಾರರ ಸಂಘಟನೆಗಳು ಬೃಹತ್ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಂಡಿದೆ. ನಗರದ ಕರೇನಹಳ್ಳಿಯ ಬಸವಣ್ಣ ದೇಗುಲದ ಮುಂಭಾಗದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನೇಕಾರರು ತಾಲೂಕು ಕಚೇರಿ ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ನೇಕಾರರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಪಿಎ ವೆಂಕಟೇಶ್ ಮಾತನಾಡಿ, ನೇಯ್ಗೆ ಉದ್ಯಮದ ಉಳಿವಿಗಾಗಿ ನಡೆಸ್ತಾ ಇರುವ ಹೋರಾಟ, ಈ ಹೋರಾಟದ ಯಶಸ್ಸಿಗೆ ನೇಯ್ಗೆ ಉದ್ಯಮವನ್ನ ಬಂದ್ ಮಾಡಿಕೊಂಡು ಬಂದಿದ್ದೀವಿ. ಮಗ್ಗಗಳನ್ನ ನಿಲ್ಲಿಸಿ ಗುರುವಾರದಿಂದ ಧರಣಿ ಮಾಡಲಾಗ್ತಿದೆ. ಇದು ಹೋರಾಟದ ಆರಂಭ. ನೇಕಾರರ ಕಲ್ಯಾಣ ಮಂಡಳಿ ರಚನೆ ಮಾಡಿ 1,000 ಕೋಟಿ ಮೀಸಲಿಡಬೇಕು. ನೇಕಾರರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಬೇಕು ಅಂತ ಹೇಳಿದ್ರು. ನೇಕಾರರ ಹೋರಾಟ ಸಮಿತಿ ಅಧ್ಯಕ್ಷ ಹೇಮಂತ್ ರಾಜು ಮಾತನಾಡಿ, ನೇಯ್ಗೆ ಉದ್ಯಮದ ಉಳಿವಿಗಾಗಿ ಈ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ. ಸೂರತ್ ಸೀರೆಗಳಿಂದ ದೊಡ್ಡಬಳ್ಳಾಪುರ, ಯಲಹಂಕ ಭಾಗದ ಸೀರೆಗಳ ಮಾರಾಟ ಮಾಡಲಾಗ್ತಿಲ್ಲ. ಇದರಿಂದ ಅನಿವಾರ್ಯವಾಗಿ ಹೋರಾಟ ಹಮ್ಮಿಕೊಳ್ಳಲಾಗ್ತಿದೆ. ಅಲ್ಲಿನ ಆಧುನಿಕ ಮಗ್ಗಗಳಿಂದ ಹೆಚ್ಚಿನ ಸೀರೆಗಳನ್ನ ಕಡಿಮೆ ಕೂಲಿಯೊಂದಿಗೆ ತಯಾರಿಸಲಾಗ್ತಿದ್ದು, ಇದರಿಂದ ದೊಡ್ಡಬಳ್ಳಾಪುರದ ಉದ್ಯಮಕ್ಕೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರು. ಕ್ಲಾರಿಟಿ ತಗೋಬೇಕು. ಉದ್ದಿಮೆ ಉಳಿಸಲಿಕ್ಕಾಗಿ ನಡೆಸ್ತಾ ಇರುವಂತಹ ಹೋರಾಟ ಇದು. ಈ ಹೋರಾಟಕ್ಕೆ ದೊಡ್ಡಬಳ್ಳಾಪುರದ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಸಹ ಇದಕ್ಕೆ ಬೆಂಬಲ ಕೊಟ್ಟು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ನೇಕಾರ ಸಂಘಟನೆಗಳ ಪರವಾಗಿ ಆತ್ಮೀಯವಾದಂತ ಮತ್ತೊಮ್ಮೆ ಸ್ವಾಗತವನ್ನ ನಾನು ಕೇಳ್ತೀನಿ. ಬಂದರೆ ಎಲ್ಲ ನೇಕಾರ ಸಂಘಟನೆಗಳು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲ ನೇಕಾರ ಪರವಾಗಿ ಆತ್ಮೀಯವಾದಂತ ಯಾರ ಹೆಸರು ಹೇಳಿಲ್ಲ. ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರ ಪಾಪ ಬರ್ತದೆ, ಒಬ್ಬರ ಹೆಸರು ಬಿಡೋದು ಬೇಡ, ಹೇಳೋದು ಬೇಡ.